ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ಸಜ್ಜನ ಸಂಸರ್ಗಾದ್ಯಾತಿ ಸ್ವಲ್ಪೋಪಿ ಗೌರವಂ ಪುಷ್ಪಮಾಲಾನುಸಂಗೇನ ಸೂತ್ರಂ ಶಿರಸಿ ಧಾರ್ಯತೆ. ಸತ್ಪುರುಷರ ಸಾಹಚರ್ಯದಿಂದ ಸಾಮಾನ್ಯನು ಹೂವಿನ ಮಾಲೆಯ ಸಂಬಂಧದಿಂದ ಹಗ್ಗವು ತಲೆಯಲ್ಲಿ ಧರಿಸಲ್ಪಡುವಂತೆ ಗೌರವವನ್ನು ಹೊಂದುತ್ತಾನೆ. One attains respect in abundance by being in constant touch with noble people. Just like the thread's opportunity to acquire the position over the head, for it has held the garland made of flowers. ಶರಣಾರ್ಥಿ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ. ಈ ಅತ್ಯಂತ ಚಾರಿತ್ರಿಕ ಐತಿಹಾಸಿಕ 105ನೇ ಗುರುವಂದನೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಡೆಯುವಂಥ ಈ ಸಮಾರಂಭಕ್ಕೆ ನಾನು ಡಾಕ್ಟರ್ ಕೆ ರಾಧಾಕೃಷ್ಣ ನಿರೂಪಕನಾಗುವುದಕ್ಕೆ ಸಂತೋಷ ಪಡುತ್ತೇನೆ. ಕಾರ್ಯಕ್ರಮದ ಆರಂಭ ಈ ಶ್ರೀಮಠದ ವಿದ್ಯಾರ್ಥಿಗಳು 8,000 ವಿದ್ಯಾರ್ಥಿಗಳಿಗೆ 5 ದಶಕಗಳಿಂದ ಜಾತಿ ಭೇದವಿಲ್ಲದೆ, ಮತಭೇದವಿಲ್ಲದೆ, ಧರ್ಮಭೇದವಿಲ್ಲದೆ ದಾಸೋಹವನ್ನು ಮಾಡ್ತಾ, ಅಕ್ಷರ ದಾಸೋಹವನ್ನು ಮಾಡ್ತಾ ಇರುವಂಥ ಈ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಈಗ ತಾವು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಪ್ರಾರ್ಥನೆ ಆದ ಬಳಿಕ ಸ್ನೇಹ ಬಳಗದ ಸಹೋದರಣಿಯರು ಮತ್ತೆ ಪ್ರಾರ್ಥನೆಯನ್ನು ಆರಂಭಿಸ್ತಾರೆ. ಈಗ ವಿದ್ಯಾರ್ಥಿಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು.
ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೋದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹೋದೆನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸಣಿಯದ ಕನಕೆಯಂತಿರಬೇಕು, ನುಡಿದಾಳಗಾಗಿ ನಡೆಯದಿದ್ದಾರೆ, ನುಡಿಯೊಳಗಾಗಿ ನಡೆಯದಿದ್ದಾರೆ, ಎಂಬಲಿವನಯ್ಯ ಕೋಡಲ ಸಂಗಮ ದೇವ, ಎಂಬಲಿವನಯ್ಯ ಕೋಡಲ ಸಂಗಮ ದೇವ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. If you should speak, your words should be like Paul's tongue and a thread. If you should speak, your words should be like the luster shed by a ruby. If you should speak, your words should be like a crystal's flash that cleaves the blue. If you should speak, the Lord must say, yes, yes, that is true. The great Basaveshwara has given importance to our speech, because whatever we speak, we should believe. Whatever we believe, we should do. Kayaka and Dasoha, these are the two mantras Lord Vaseshwara gave to the people of this world. And the prayer follows the invocation by the Sneha Balaga, my sisters.
ಕಲ್ಯಾಣ ಬಸವನ ನೆನೆಯುವುದು ಕಲ್ಯಾಣ ಬಸವನ ನೆನೆಯುವುದು ಬಸವ ಬೆಳಕು ಬೆಳಗಲಿ ಮಂಜು ಸರಿಯ ಎದೆಯ ಕಮಲವು ಅರಳಲಿ ಮೋಹ ಪಾಶದ ಮಂಜು ಸರಿಯ ಎದೆಯ ಕಮಲವು ಅರಳಲಿ ಜೀವ ಜೀವದ ಜಡಕ್ಕೆ ಕರಗು ಜೀವ ಜೀವದ ಜಡಕ್ಕೆ ಕರಗು ಜಗದಿ ಬೆಳಕು ಹರಿಯದು ಜಗದಿ ಬೆಳಕು ಹರಿಯದು ಬಸವ ಬೆಳಕು ಬೆಳಗಲಿ ಅಹಂಕಾರವ ಬೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ ಅಹಂಕಾರವ ಬೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ ಬಸವ ಬೆಳಕು ಬೆಳಗಲಿ ಅವರ ഇരുಳು ಕಳೆಯಲಿ ಬೆಳಗಲಿ ಅವರ ഇരുಳು ಕಳೆಯಲಿ ಹೃದಯ ನಯನವ ತೆರೆಯಲಿ ಹೃದಯ ಬಸವನ ನೆನೆಯುವುದು ಕಲ್ಯಾಣ ಬಸವನ ನೆನೆಯುವುದು ಕಲ್ಯಾಣ ಬಸವನ ನೆನೆಯುವುದು ಕಲ್ಯಾಣ ಬಸವನ ನೆನೆಯುವುದು ಬಸವ ಬೆಳಕು ಬೆಳಗಲಿ 1911 1911 ಏಪ್ರಿಲ್ 1st ಏಪ್ರಿಲ್ 1ನೇ ತಾರೀಕು ಮಾಗಡಿ ಈಸ್ ಎ ಸ್ಮಾಲ್ ತಾಲೂಕಾ ಇನ್ ಕರ್ನಾಟಕ ಮಾಗಡಿ ಅನ್ನುವಂಥ ಒಂದು ಸಣ್ಣ ತಾಲೂಕ ದೇರ್ ಡಿಸೆಂಡ್ಸ್ ಎ ಸ್ಟಾರ್ which becomes at the pontiff of Sri Siddhaganga Math 105 years doesn't require spectacles to read 105 ವರ್ಷಗಳ ಸ್ವಾಮೀಜಿಯವರಿಗೆ ಕನ್ನಡಕವಿಲ್ಲದೆ ಓದಬಲ್ಲರು ಬರೆಯಬಲ್ಲರು ಆಶೀರ್ವದಿಸಬಲ್ಲರು ತಮ್ಮ ಮಧುರವಾದಂತಹ ಸ್ಪರ್ಶದಿಂದ ಜನರನ್ನು ಬದಲಾಯಿಸಬಲ್ಲರು ಅವರ 105ನೆಯ ಜನ್ಮದಿನೋತ್ಸವದ ಸಂದರ್ಭದಲ್ಲಿ 105ಕ್ಕೆ ಅವರು ಪಾದಾರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಗೌರವಾನ್ವಿತರಾದಂತಹ ಪರಮೋಚ್ಚ ನ್ಯಾಯಕಿಯಾದಂತಹ ದ ಮೋಸ್ಟ್ ರೆಸ್ಪೆಕ್ಟೆಡ್ ಲೇಡಿ ಆಫ್ ಅವರ್ ಕಂಟ್ರಿ the one who has imbibed in herself the best values of humanity and Indian culture and in the presence of the three great Swamijis here we have gathered to pay our respects. May I request Dr. C. Jayana, Dr. Jayana, the MD of Panacea Group of Hospitals, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಜಯನ್ ಅವರನ್ನ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ನಾನು ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಕರ್ನಾಟಕ ರತ್ನ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 105ನೇ ಗುರುವಂದನಾ ಮಹೋತ್ಸವದಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಕ್ತ ಸಮುದಾಯಕ್ಕೆ ನಮಸ್ಕಾರಗಳು. As we all know, an unprecedented social religious movement in the human history took place in Karnataka during the 12th century under the dynamic leadership of Basaveshwara. Siddhaganga Math is carrying the tradition of socio-religious transformation and making the difference to humanity for the past 5 centuries. The present pontiff, His Holiness Karnataka Ratna, Dr. Sri Sri Shivakumar Mahaswamiji, is a symbol of
love and compassion. He is rendering human service to mankind for the past 90 years, irrespective of caste, creed, for millions. Now, we are gathered here to dutifully celebrate His Holiness 105th birthday in the form of Guru Vandana and seek his blessings. I offer respectful pranams to our Swamiji on behalf of the dignitaries and the devotees. It is well known that most of the national leaders, including the presidents, the prime ministers, the governors and the eminent personalities, foreign dignitaries have visited Sri Siddhganga Math and received the blessings of His Holiness our Guruji. This time, we had the opportunity of inviting our national leader, Srimati Sonia Gandhi, the chairperson of UPA and the president of All India Congress Committee, who has imbibed in herself the best values of Indian culture, the best values of our heritage. We are very much grateful to Srimati Sonia ji for accepting our invitation to inaugurate His Holiness Guru Vandana Karikrama. I respectfully welcome Srimati Sonia ji on behalf of the Math people of Karnataka. His Holiness Sri Sri Shivratri Deshikendra Mahaswamiji of Suttur Math has kindly consented to preside over this function. Sri Suttur Math is one of the ancient maths of Karnataka and is rendering valuable service in the field of education, culture and religion, not only in Karnataka, not only in India and abroad. I welcome His Holiness with great reverence. His Holiness Dr. Sri Sri Balanganatha Swamiji of Sri Adichunchanagiri Math is also one of our great religious heads of Karnataka. Puja Swamiji is doing commendable service to the rural poor and the needy by establishing hundreds of educational and healthcare institutions. Expressing our happiness for His benign presence on this occasion, I welcome His Holiness with great respect. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರ ಹಿರಿತನದಲ್ಲಿ ನಡೆದ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಪರಂಪರೆಯಲ್ಲಿ ಬಂದಿರುವ ಮಠ ಶ್ರೀ ಸಿದ್ಧಗಂಗಾ ಮಠ. ಶ್ರೀ ಮಠವು ಕಳೆದ 500 ವರ್ಷಗಳಿಂದ ಜನಸಮುದಾಯದ ಸರ್ವಾಂಗೀಣ ಕೈಂಕರ್ಯದಲ್ಲಿ ತನ್ನನ್ನೇ ತಾನು ತೊಡಗಿಸುತ್ತಾ ಕೊಂಡು ಬಂದಿದೆ. ಪರಮ ಪೂಜ್ಯರನ್ನ ಲಕ್ಷಾಂತರ ಜನ ನಡೆದಾಡುವ ದೇವರೆಂದೇ ಪೂಜಿಸುತ್ತಿದ್ದಾರೆ. ತಮ್ಮ ತಪಸ್ಸು, ವಿದ್ವತ್ತು ಮತ್ತು ಅನಂತ ಜೀವ ಕಲ್ಯಾಣಗಳಿಂದ 90 ವರ್ಷಕ್ಕೂ ಮಿಗಿಲಾಗಿ ಜಾತಿ ಭೇದವಿಲ್ಲದೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕೈಂಕರ್ಯಗಳನ್ನು ಸಲ್ಲಿಸುತ್ತಾ ಬಂದಿರುವ ಪರಮ ಪೂಜ್ಯರು ಏಪ್ರಿಲ್ 1ನೇ ತಾರೀಕಿನಂದು 105ರ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಬಂದಿದ್ದ ತಾವುಗಳೆಲ್ಲರೂ ಕೂಡ ಪರಮ ಪೂಜ್ಯರ ಈ ಸನ್ನಿಧಿಗೆ, ಈ ಗುರುವಂದನಾ ಮಹೋತ್ಸವಕ್ಕೆ ತಮ್ಮೆಲ್ಲರನ್ನೂ ಕೂಡ ತಮ್ಮೆಲ್ಲರ ಪರವಾಗಿ ಪರಮ ಪೂಜ್ಯರನ್ನ ಈ ಜನ ಸಮುದಾಯಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಬಾರಿ ನಮ್ಮ ಕೇಂದ್ರದ UPA ಪೀಠಾಧಿಪತಿಗಳು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಬರಮಾಡಿಕೊಳ್ಳಲು ಅವಕಾಶವಾಗಿದೆ. ಇದೊಂದು ನಮಗೆ ದೊರಕಿರತಕ್ಕಂಥ ಸುವರ್ಣಾವಕಾಶ. ಶ್ರೀಮತಿ ಸೋನಿಯಾ ಗಾಂಧಿಯವರು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಅಕ್ಷರಶಃ ಮೈಗೂಡಿಸಿಕೊಂಡು ದೇಶದ ಪ್ರಗತಿಗಾಗಿ ಶ್ರಮಿಸುತ್ತಿದ್ದಾರೆ. ಅವರು ಇಂದಿನ ಗುರುವಂದನಾ ಕಾರ್ಯಕ್ರಮಕ್ಕೆ ದೆಹಲಿಯಿಂದ ಇಲ್ಲಿಗೆ ಬಂದು ನಮ್ಮ ಪರಮ ಪೂಜ್ಯರ ಈ ಗುರುವಂದನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರತಕ್ಕಂಥದ್ದು ನಮಗೆಲ್ಲವನ್ನೂ ಕೂಡ ಹರ್ಷವನ್ನುಂಟು ಮಾಡಿದೆ. ಅವರಿಗೆ ಶ್ರೀಮಠದ ಪರವಾಗಿ, ಕರ್ನಾಟಕದ ಪರವಾಗಿ ಆತ್ಮೀಯ ಸ್ವಾಗತ. ಈ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಸುತ್ತೂರು ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸಿದ್ದಾರೆ. ಸುತ್ತೂರು ಮಠವು ನಮ್ಮ ನಾಡಿನ ಅತ್ಯಂತ ಪ್ರಾಚೀನ ಮಠ. ನಾಡಿನ ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ಸುತ್ತೂರು ಮಠವನ್ನು ಎತ್ತರಕ್ಕೆ ಒಯ್ದ ಕೀರ್ತಿ ಈಗಿನ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ. ಪೂಜ್ಯರನ್ನ ಶ್ರೀಮಠದ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ಇಂದಿನ ಸಮಾರಂಭಕ್ಕೆ ನಮ್ಮ ನಾಡಿನ ಮತ್ತೊಂದು ಪ್ರಮುಖ ಮಠವಾದ ಶ್ರೀ ಆದಿಚುಂಚನಗಿರಿ ಮಠದ ಪೂಜ್ಯ ಡಾಕ್ಟರ್ ಶ್ರೀ ಬಾಲಗಂಧರ ಮಹಾಸ್ವಾಮಿಗಳವರು ದಿವ್ಯ ಉಪಸ್ಥಿತಿಯನ್ನು ದಯಪಾಲಿಸಿದ್ದಾರೆ. ಅವರಿಗೆ ಶ್ರೀ ಮಠದ ಪರವಾಗಿ, ಶ್ರೀ ಮಠದ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಗುರುವಂದನಾ ಮಹೋತ್ಸವಕ್ಕೆ ಭಕ್ತಿ ಸಮರ್ಪಣೆ ಮಾಡಲು ಬಂದಿರತಕ್ಕಂಥವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಕರಕಮಲ ಸಂಜಾತರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು. ಅವರನ್ನ ಸದ್ಭಕ್ತರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪೂಜ್ಯ ಗುರುಗಳ ಈ ಗುರುವಂದನ ಮಹೋತ್ಸವದಲ್ಲಿ ವಿವಿಧ ಮಠಾಧಿಪತಿಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಅನೇಕ ಸಚಿವರು, ಸಂಸತ್ ಸದಸ್ಯರು, ಶಾಸಕರು, ಪಂಚಾಯಿತಿ ಸಂಸ್ಥೆಯ ಸದಸ್ಯರು, ಅಧಿಕಾರಿಗಳು, ನ್ಯಾಯಾಧೀಶರು, ಪ್ರಾಧ್ಯಾಪಕರು, ಸಾಹಿತಿಗಳು, ಕಲಾವಿದರು, ಕೃಷಿಕರು, ವರ್ತಕರು, ವಿದ್ಯಾರ್ಥಿಗಳು, ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು, ನಾನಾ ಭಾಗಗಳಿಂದ ಬಂದಿರತಕ್ಕಂಥ ಈ ಭಕ್ತರ ಸಮೂಹ ಇದೊಂದು ಮಹಾಸಂಗಮ. ತಮ್ಮನ್ನೆಲ್ಲರೂ ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಸಭೆಯ ಕಲಾಪಗಳನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡಲು ಬಂದಿರತಕ್ಕಂತಹ ಮಾಧ್ಯಮ ಮಿತ್ರರುಗಳಿಗೆ ಆತ್ಮೀಯ ಸ್ವಾಗತ. ಶ್ರೀ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀ ಆದಿಚುಂಚನಗಿರಿ ಮಠದ ಡಾಕ್ಟರ್ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು, ಭಾರತದ ಹೆಮ್ಮೆಯ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಸಮ್ಮುಖದಲ್ಲಿ ನಾವು ಇಂದು ಇಲ್ಲಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಮಹಾಸ್ವಾಮೀಜಿಯವರ ಗುರುವಂದನಾ ಮಹೋತ್ಸವಕ್ಕೆ ಸಾಕ್ಷಿಯಾಗಲಿದ್ದೇವೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. The light lights the light, and also the light drives the darkness. Swamiji's 105th birthday. And we pray that the light now is going to be lit by Srimati Sonia Ji Gandhi, and herself a light in her own right. Like Annie Besant and Sister Nivedita, she is here. And I would request Madam, respectfully and humbly, to inaugurate this program by lighting the lamp. ಬೆಳಕು ಬೆಳಕನ್ನು ಪ್ರಭಿಸುತ್ತದೆ. ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೇವೆ ನಾವು. ಕತ್ತಲಿನಿಂದ ಬೆಳಕಿನೆಡೆಗೆ ನಾವು ಸಾಗೋಣ. ನಮ್ಮ ಕರ್ನಾಟಕದ ಬೆಳಕು ಭಾರತಾದ್ಯಂತ ಹಬ್ಬಲಿ. ಶಿವಕುಮಾರ ಸ್ವಾಮೀಜಿಯವರನ್ನುವಂಥ ಬೆಳಕು ಕರ್ನಾಟಕದ ಆಕಾಶವನ್ನು ಪ್ರಭಿಸಲಿ ಅಂತ ನಾವು ಆಶಿಸೋಣ. ಇದೊಂದು ಅಪೂರ್ವವಾದಂತಹ ಹೃದಯ ಮುಟ್ಟುವ, ಮನಸ್ಸನ್ನು ತಟ್ಟುವ, ಬುದ್ಧಿಯನ್ನು ಪ್ರಚೋದಿಸುವಂತಹ ಒಂದು ಅಪೂರ್ವವಾದಂತಹ ದೃಶ್ಯ. Now may I request Professor M.N. Channabasappa, the Director of Siddhaganga Educational Institutions, a great professor, a teacher to me too, out of classroom, to make a brief presentation about Sri Siddhaganga Math and his holiness. ಸಭೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೆ ನಮಸ್ಕಾರಗಳು. ರೆಸ್ಪೆಕ್ಟೆಡ್ ಚೀಫ್ ಗೆಸ್ಟ್ ಆಫ್ ದಿ ಮಾರ್ನಿಂಗ್ಸ್ ಪ್ರೋಗ್ರಾಮ್, Madam Sonia ji, all the invitees, guests and media friends, a very good day to all of you. I am an old boy of Siddhaganga Gurukula. I joined Siddhaganga as an 8-year-old kid and studied there for 14 years from 1941 to 1955. Our revered Swamiji was born on 1st April 1908 in Veerapura near Bangalore. He was known by the name Mr. Shivanna before he became Shivakumar Swamiji in 1930. Mr. Shivanna had his early education in the village schools of Palanahalli and Nagavalli and came to Tumkur for high school education. He rented a room and prepared his own food. By 1927-28, he was about to complete his entrance examination to the university.
plague came to Tumkur. The healthcare was poor. The only alternative for people was to move away from the affected area. Mr. Shivanna approached the then head of Siddhganga Mutt, Sri Uddana Swamiji, for accommodation in Siddhganga for about 3 months. The admission was refused. Shivanna had to go back to his village, resulting in a year loss of 1 year. He came back to Tumkur again and continued his studies, again with the same self-cooking arrangement. Again plague struck Tumkur. Again Shivanna approached Sri Uddana Swamiji, and this time Uddana Swamiji was kind enough to accept his request, and he was admitted to Siddhganga Mutt for about 3 months. This was the only link between Shivanna and Siddhganga Mutt. A similar incident that happened 4 centuries earlier in England. In 1966, due to plague, the University of Cambridge closed, thereby sending one of its promising young physicists, 23-year-old Sir Isaac Newton, to seek refuge at his family's estate in Lincolnshire. It was in Lincolnshire, not in the clinical setting of a Cambridge laboratory, that the sight of an apple falling to the ground inspired Newton to develop the theory of universal gravity. So we people should be grateful sometimes to incidents that have no direct relationship with it, but our Swamiji, our Shivanna became Swamiji because of that particular instant. Many a time people ask His Holiness Sri Shivakumar Swamiji about the secret of his health. His first reply is, it is grace of God. His immense faith in God that has perhaps protected every one of us in this campus, that is the opinion of all concerned. Swamiji's itinerary starts at 2:30 a.m. and he is attending to his studies. He reads a lot, then with puja by 6:30 a.m. in his office, and this continues till 11 o'clock in the night. Some people ask him, Swamiji, have you seen God? Sometimes he says, yes. Can you show us the God? The 9,000 kids that are throughout this particular area, each one of them is God. That is his reply. Regarding admission of students to Siddhganga Gurukula, Swamiji has no choice to say no to anybody. If he says there is no seat, the parent and the child would challenge Swamiji. If you say no, where else will we go? Therefore they get admitted. That is the reason why the infrastructural facilities are always short of admissions that happen in this particular campus. Thousands of persons like me who have got educated because of Siddhganga Gurukula, they work throughout the country and abroad. Even the alumni of Siddhganga Gurukula in America, they have formed an association named Siddhganga Humanitarian Mission to be able to serve the alma mater to the extent that is possible. Our alumni, they meet once a year. That is great homecoming for all of them, and it is great joy to the mother Sri Shivakumar Swamiji, because all of us have been mothered for so many years by His Holiness. That is a great occasion when they meet once a year. In that particular meeting, Swamiji or anybody else will not demand any help from their alumni. Swamiji advises them, be truthful wherever you are, be maintaining honesty and integrity, help the poor. This is
the return that I expect from you every year. So friends, may I join all of you in praying God to grant His Holiness long and healthy life. Thank you very much.